ಈ ಸತಿ ಗೋವಾ ಫುಲ್ಲು ಖಾಲಿ ಹೊಡಿತಾ ಇದೆ, ಏನಪ್ಪ ಗೊತ್ತಿಲ್ಲ. ಎಲ್ಲ ಮೇ ಬಿ ಶ್ರೀಲಂಕಾ, ಬಾಲಿ ಆ ಕಡೆ ಹೋಗ್ಬಿಟ್ಟಿರ್ಬೇಕು. ಸೊ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ 2026. ಇನ್ನೇನು ಪಾರ್ಟಿಗೆ ಹೋಗೋ ಟೈಮ್ ಆಗಿತ್ತು. ಲೈಟಾಗಿ ಏನಾದರೂ ಊಟ ತಿನ್ಕೊಂಡು ಒಂದು ಬಿಯರ್ ಹಾಕ್ಕೊಂಡು, ನನ್ನ ಫ್ರೆಂಡು ಬರ್ಡೇ ಬೇರೆ ಇತ್ತು, ಸೆಲೆಬ್ರೇಟ್ ಮಾಡಿಕೊಂಡು ಹೋಗ್ಬಿಡೋಣ ಪಾರ್ಟಿಗೆ ಅಂತ ಈ ಹೋಟ್ಲಿಗೆ ಬಂದ್ವಿ. ಸೊ ಇಲ್ಲಿ ಫುಡ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ, ಬಟ್ ಡ್ರಿಂಕ್ಸ್ ಎಲ್ಲ ರೀಸನೇಬಲ್ ರೇಟಲ್ಲಿತ್ತು. ಸೊ ಚೆನ್ನಾಗಿ ಕುಡಿದು ಪಾರ್ಟಿಗೆ ಹೋಗ್ತಿದ್ದೀವಿ ನೆಕ್ಸ್ಟು. ಸೊ ಪಾರ್ಟಿಲಿ ಏನೇನಿದೆ, ಹೆಂಗೆಂಗಿದೆ, ಯಾವ ಡಿ ಜೆ ಬರ್ತಾರೆ ಅಂತ ನಿಮಗೆ ಹೋಗ್ತಾ ಹೋಗ್ತಾ ನೋಡ್ತೀರಾ, ಬನ್ನಿ. ಮಚ್ಚ ಇದು ನೋಡು, ಇದು ಏನೋ ಮಚ್ಚ, ಇದು ನೋಡು, ಇದು ನೋಡು, ಏನೋ ಒಂದು ಪ್ರಾಣಿ ತರ ಕಾಣೋದು. ಹೊಡಿತೈತೆ ಗುರು. People saw that he was dancing wildly in ecstatic states.
ನಾವಿವತ್ತು ಈ ಥರ ರೂಮ್ ತಗೊಂಡಿದ್ದೀವಿ. ವರುಣ್ ಸೇ ಹಾಯ್. ಕಾಣಿಸ್ತಾನೆ ಇಲ್ಲ ವರುಣ್. ಸೊ ಈ ಥರ ಇದೆ ನಮ್ಮ ರೂಮು. ಇಲ್ಲಿ ಒಂದು ಡಿಫೆಕ್ಟ್ ಏನಾಗ್ಬಿಟ್ಟಿರೋದು ಅಂದರೆ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ನಮ್ಮ ಬಾಯ್ಸು ಪಾಪ ಫುಲ್ಲು ನೆನ್ನೆಲ್ಲ ಜೋರು ಪಾರ್ಟಿ ಮಾಡಿ ಶರ್ಮ ಮಲ್ಕೊಂಬಿಟ್ಟಿದ್ದಾನೆ, ಕುಳ್ಳನು ಮಲ್ಕೊಂಬಿಟ್ಟಿದ್ದಾನೆ. ಒಂದು ಡಿಫೆಕ್ಟ್ ಏನಾಗಿರೋದು ಅಂದರೆ ಇಲ್ಲಿ ಇಂಡಕ್ಷನ್ ಸ್ಟವ್ ಕೊಟ್ಟಿದ್ದಾರೆ, ಬಟ್ ಇಂಡಕ್ಷನ್ ಸ್ಟವಲ್ಲಿ ಪಾತ್ರೆಗಳು ವರ್ಕ್ ಆಗ್ತಿಲ್ಲ. ಸೊ ನಾವೇನು ಮಾಡಿದ್ವಿ ಅಂದರೆ ಆ್ಯಶ್ಟ್ರೇ ಕೆಳಗಿಟ್ಬಿಟ್ಟು ಆ್ಯಶ್ಟ್ರೇ ಮೇಲೆ ಕುಕ್ಕರ್ ಇಟ್ಟು ಮ್ಯಾಗಿ ಮಾಡ್ತಾಯಿದ್ದೀವಿ. ಸೊ ಬನ್ನಿ ಹೆಂಗಿರುತ್ತೆ ನಿಮಗೂ ತಿಳಿಸ್ತೀನಿ ಮುಂದೆ. 3 ಅವರ್ ಸತತ ಪ್ರಯತ್ನಗಳ ನಂತರ ಕ್ರೇಜಿ ಮ್ಯಾಗಿ ರೆಡಿಯಾಗಿದೆ ನೋಡಿ. ಹಿಂಗೆ ಬೇಯಿಸಿರೋದು. ಇದ್ಯಾವುದು ಡಿಟೆಕ್ಟ್ ಆಗ್ತಿಲ್ಲ, ಇದು ಇಂಡಕ್ಷನ್ ವೇರೋ ಅಥವಾ ಏನೋ ಗೊತ್ತಿಲ್ಲ. ಆ್ಯಶ್ಟ್ರೇ ಮಾತ್ರ ಡಿಟೆಕ್ಟ್ ಆಗ್ತಾ ಇದೆ. ಸೊ ಕ್ರೇಜಿ ಮ್ಯಾಗಿ ಮಾಡಿದ್ದೀವಿ. ವರುಣ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? 3 ಅವರ್ ಮ್ಯಾಗಿ ಬೇಯಿಸಿರೋದು. ನಮ್ಮ ಬಾಯ್ಸಿನ ಮಲ್ಗೆ ಇದ್ದಾರೆ ನೋಡಿ ಪಾಪ. ರಾತ್ರಿ ಎಲ್ಲ ಡ್ರೈವ್ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಬಾಯ್ಸು. ಸೊ ಇವತ್ತೇನು ಬೇರೆ ಪ್ಲ್ಯಾನ್ಸ್ ಇಲ್ಲ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ದೂದ್ ಸಾಗರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅರ್ಲಿ ಮಾರ್ನಿಂಗ್ ಎಲ್ಲ ಬಾಯ್ಸ್ ಎಲ್ಲ ಎದ್ದು ಒಂದು ಕ್ವಿಕ್ಕಾಗಿ ವಾಕ್ ಹೋಗಿ ಬೀಚಲ್ಲಿ, ಅಲ್ಲಿಂದ ದೂದ್ ಸಾಗರ್ಗೆ ಹೊರಟ್ವಿ. ದೂದ್ ಸಾಗರ್ ಬಂದು ನಾವಿದ್ದಿದ್ದ ಜಾಗದಿಂದ ಆಲ್ಮೋಸ್ಟ್ ಒಂದು 105 ಕಿಲೋಮೀಟ್ರ್ ಇತ್ತು. ನೀವು ಗೋವಾ ಬಾರ್ಡ್ರಿಂದ ತೊಗೊಂಡ್ರೆ ಒಂದು 20-30 ಕಿಲೋಮೀಟ್ರ್ ಅಷ್ಟೇ. ಬಟ್ ನಾವಿದ್ದಿದ್ದು ನಾರ್ತ್ ಗೋವಾ, ಸೊ ಅದರಿಂದ ಒಂದು ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ ಇತ್ತು. ಆಲ್ಮೋಸ್ಟ್ ಒಂದು 2 ಅವರ್ಸ್ ಬೇಕಿತ್ತು. ನಾವು ಹೊರಟಿದ್ದು ಒಂದು 5 ಗಂಟೆಗೆ ಹೊರಟ್ವಿ. ನೀವು ಯಾರಾದರೂ ದೂದ್ ಸಾಗರ್ಗೆ ಹೋಗ್ತೀರಾ ಅಂದರೆ ಗೋವಾದಲ್ಲಿ ಯಾವುದು ಪ್ಯಾಕೇಜ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ಡೈರೆಕ್ಟು ದೂದ್ ಸಾಗರ್ಗೆ ಹೊರಟೋಗಿ. ನಿಮ್ಗೆ ಅಲ್ಲೇನಿಲ್ಲ ಅಂದರೂ ಒಂದು ಜೀಪ್ ಫೀಸ್ ಇರುತ್ತೆ, ತಿರ್ಗಾ ಫಾರೆಸ್ಟ್ದು ಎಂಟ್ರಿ ಫೀಸ್ ಇರುತ್ತೆ, ಅಷ್ಟು ಬಿಟ್ಟರೆ ಇನ್ನೇನೂ ಇರೋಲ್ಲ. ಸೊ ನಿಮಗೆ ಇಲ್ಲಿ ಗೋವಾದಲ್ಲಿ ನೀವು ಪ್ಯಾಕೇಜ್ ಮಾಡ್ಕೊತೀವಿ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ನೀವು ಇಲ್ಲಿ ಮುಂದೆ ನೋಡ್ತಿರೋದು ಮ್ಯಾಂಡ್ರಿಮ್ ಬೀಚ್ ಅಂತ. ಇದು ಬಂದು ಬ್ಯಾಕ್ ವಾಟರ್ ಸೇರೋ ಜಾಗ. ಮಳೆಗಾಲದಲ್ಲಿ ಹೋದರೆ ನಿಮಗೆ ತುಂಬ ಚೆನ್ನಾಗಿ ವೇವ್ಸ್ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಈ ಜಾಗ. ಹೋಗಿ ನೀವು ಡೆಫಿನೆಟ್ಲಿ ವಿಸಿಟ್ ಮಾಡಿ. ಅಂತೂ ಇಂತೂ ದೂದ್ ಸಾಗರ್ ರೀಚ್ ಆದ್ವಿ. ನೀವು ಇಲ್ಲಿ ನೋಡ್ತಿರ್ಬೋದು, ಈ ಥರ ಬೋರ್ಡ್ ಹಾಕಿರ್ತಾರೆ. ಅಲ್ಲಿ ಲೆಫ್ಟ್ ಸೈಡ್ಗೆ ಹೋದರೆ ಸ್ಟ್ರೈಟು ಅಲ್ಲಿ ನಿಮಗೆ ಜೀಪ್ದು ಟಿಕೆಟ್ ಎಲ್ಲ ಕೊಡ್ತಾರೆ, ಪ್ಲಸ್ ಪಾರ್ಕಿಂಗು ಎಲ್ಲ ಫೆಸಿಲಿಟಿ ಇದೆ. ಇಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆದರೆ ಸಂಜೆ 5 ಗಂಟೆವರೆಗೂ ಇರುತ್ತೆ. ಸೊ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡೋದು ಅಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಆದಷ್ಟು ಬೇಗ ಹೊರಟೋಗಿ. 7 ಗಂಟೆಗೆ ಜನ ಇರೋಲ್ಲ. ನೀವೇನಾದರೂ ಲೇಟಾಗಿ ಹೋಗ್ತೀವಿ, ಒಂದು 11 ಗಂಟೆ 12 ಗಂಟೆಗೆಲ್ಲ ರೀಚ್ ಆದರೆ ತುಂಬ ಕ್ಯೂ ಆಗಿಬಿಡುತ್ತೆ. ಲೈಕ್ ಫಾರೆಸ್ಟ್ ಒಳಗೆ ಸರ್ಟನ್ ಜೀಪ್ಸ್ ಅಷ್ಟೇ ಎಂಟ್ರಿ ಇರುತ್ತೆ. ಆ ಜೀಪೆಲ್ಲ ವಾಪಸ್ ಬಂದಮೇಲೆ ನೆಕ್ಸ್ಟ್ ಜೀಪ್ಗಳನ್ನ ಬಿಡೋದು. ಸೊ ಜೀಪ್ ಫೀಸ್ ಬಂದು ನಿಮಗೆ ಪರ್ ಹೆಡ್ಡು 300 - 400 ರುಪೀಸ್ ಇರುತ್ತೆ. ಪ್ಲಸ್ ನಿಮಗೆ ಎಂಟ್ರಿ ಫೀಸು ಫಾರೆಸ್ಟ್ಗೆ 30 ರುಪೀಸು, ಮತ್ತು ಲೈಫ್ ಜಾಕೆಟ್ಗೆ ನಿಮಗೆ 30 ರುಪೀಸ್ ರೆಂಟಲ್ ಕೊಡ್ತಾರೆ. ಸೊ ಆ 30 ರುಪೀಸ್ ಏನು ನಿಮ್ಗೆ ರೀಫಂಡ್ ಆಗೋಲ್ಲ. ಮತ್ತು ಇಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ನೀರಿನ ಬಾಟ್ಲು ಡೆಫಿನೆಟ್ಲಿ ತೊಗೊಂಡೋಗಿ. ಯಾಕೆಂದರೆ ಒಳಗಡೆ ಎಲ್ಲೋ ನೀರಿನ ಬಾಟ್ಲಾಗಲಿ ಅಂಗಡಿ ಆಗಲಿ ಏನೂ ಇಲ್ಲ. ಅಂಗಡಿ ಇದ್ದರೂ ಅಲ್ಲಿ ನಿಮ್ಗೆ ನೀರು ಕುಡಿಯೋಕೆ ಕೊಡ್ತಾರೆ, ಬಿಟ್ಟರೆ ಲೈಕ್ ಬಾಟ್ಲು ಇಲ್ಲ ಒಳಗಡೆ. ದೂದ್ ಸಾಗರ್ಗೆ ಹೋಗೋಕ್ಕೆ 2 ದಾರಿ ಇದೆ. ಒಂದು ರೈಲ್ವೆ ಟ್ರಕ್ ಮಾಡ್ಕೊಂಡು ಹೋಗ್ಬಿಟ್ಟು ನೋಡೋವಂಥ ದೂದ್ ಸಾಗರು, ಮತ್ತು ಇನ್ನೊಂದು ಜೀಪಲ್ಲಿ ಹೋಗೋವಂಥ ದೂದ್ ಸಾಗರು. ಇದು ಬಂದು ಕೆಳಗಡೆ ಮೋಸ್ಟ್ ಬಾಟಮಲ್ಲಿ ಏನು ಕಾಣಿಸುತ್ತೋ ಆ ಜಾಗ ಇದು. ನೀವು ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ತೀವಿ ಅಂದರೆ ಅದು ಮಧ್ಯದಲ್ಲಿರುತ್ತೆ. ಫಾಲ್ಸ್ ಇಲ್ಲೇ ಪಕ್ಕದಲ್ಲಿ ಕಾಣಿಸ್ತಿರುತ್ತೆ. ಅದು ಮಾನ್ಸೂನಲ್ಲಿ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಕೆಳಗಡೆ ಮಾನ್ಸೂನಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ. ಓನ್ಲಿ ಸಮ್ಮರಲ್ಲಿ ಅಷ್ಟೇ ನಿಮಗೆ ಇಲ್ಲಿ ಕೆಳಗಡೆ ಬಿಡೋದು. ಯಾಕೆಂದರೆ ತುಂಬ ವಾಟರ್ ಕರೆಂಟ್ ಜಾಸ್ತಿ ಆಗಿದ್ದರಿಂದ ಈಜಾಡೋಕ್ಕೆಲ್ಲ ಬಿಡೋಕ್ಕಾಗಲ್ಲ, ಸೇಫ್ಟಿ ಇರಲ್ಲ ಅಂತ ಬಿಡಲ್ಲ. ಸೊ ನೀವು ಇಲ್ಲಿ ಏನು ಜೀಪ್ ತೊಗೊಂಡಿರ್ತೀರಲ್ಲ, ಅವರು ಲೈಕ್ ನಿಮಗೆ ಒಂದು ಟೈಮಿಂಗ್ಸ್ ಹೇಳಿರ್ತಾರೆ. 1 ಅವರ್ ಅಥವಾ 2 ಅವರ್ ಅಂತ ನೀವೇನು ಮಾತಾಡಿರ್ತೀರ ಸ್ಟಾರ್ಟಿಂಗು, ಆ ಟೈಮಿಂಗ್ಸ್ ಹೇಳಿರ್ತಾರೆ. ಇಷ್ಟೊತ್ತಿಗೆ ವಾಪಸ್ ಬರಬೇಕು ಅಂತ. ಆ ಜೀಪ್ ನಂಬರ್ ನೋಡ್ಕೊಳ್ಳಿ ನೀವು, ಇಲ್ಲ ಡ್ರೈವರ್ದು ನಂಬರ್ ಕೂಡ ಇಸ್ಕೊಂಡಿರಿ ಎಮರ್ಜೆನ್ಸಿಗೆ. ಮತ್ತು ಆಲ್ಮೋಸ್ಟು ಒಂದು 1 - 2 ಕಿಲೋಮೀಟರ್ಸ್ ಟ್ರಕ್ ಇರುತ್ತೆ ಇಲ್ಲಿ. ಮಾಡ್ರೇಟ್ ಟ್ರಕ್ಕು. ಯಾರಾದರೂ ಲೈಕ್ ಓಲ್ಡ್ ಏಜ್ ಪೀಪಲ್ಲು ಅಥವಾ ಆಂಟಿ ಅಂಕಲ್ದಿರು ಬಂದರೂ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಲೈಫ್ ಜಾಕೆಟ್ ಹಾಕ್ಕೊಳ್ಳಿ, ಯಾಕೆಂದರೆ ತುಂಬ ಆಳ ಇದೆ ದೂದ್ ಸಾಗರಲ್ಲಿ.
ಈ ದೂದ್ಸಾಗರ್ ವಾಟರ್ ಫಾಲ್ಸ್ ಬಂದು 1017 ಫೀಟ್ ಇದೆ, ಹಂಗಂದರೆ 310 ಮೀಟ್ರು. ಸೊ ಇಂಡಿಯಾದಲ್ಲೇ ಒನ್ ಆಫ್ ದ ಹೈಯೆಸ್ಟ್ ವಾಟರ್ ಫಾಲ್ ಅಂತಲೂ ಹೇಳ್ಬೋದು ಇದನ್ನು. ಇದು ಬಂದು 4 tiered ವಾಟರ್ ಫಾಲ್ಸ್ ಅಂತಲೂ ಹೇಳ್ಬೋದು. 4 tiered ವಾಟರ್ ಫಾಲ್ಸ್ ಅಂದರೆ ನಥಿಂಗ್ ಬಟ್ ಮೇಲ್ಗಡೆ ಒಂದಾಗಿ ಸ್ಟಾರ್ಟ್ ಆಗುತ್ತೆ, ಕೆಳಗಡೆ ಬರ್ತಾ ಬರ್ತಾ 4 ಆಗ್ಬಿಟ್ಟು ತಿರ್ಗಾ ಕೆಳಗಡೆ ಬಂದು ಒಂದಾಗಿ ಎಂಡ್ ಆಗುತ್ತೆ. ಅಂಥ ವಾಟರ್ ಫಾಲ್ಸ್ಗೆ 4 tiered ವಾಟರ್ ಫಾಲ್ಸ್ ಅಂತಾರೆ. ಮತ್ತು ಇಲ್ಲಿ ಯಾವುದೇ ಥರದ ಪ್ರೈವೇಟ್ ವೆಹಿಕಲ್ಸು ಎಂಟ್ರಿ ಬಿಡಲ್ಲ, ಬೈಕೇ ಆಗಲಿ ಕಾರೇ ಆಗಲಿ, ಅವ್ರದ್ದೇ ಏನು ಜೀಪ್ ಕೊಟ್ಟಿರ್ತಾರಲ್ಲ ಅದರಲ್ಲೇ ಹೋಗಬೇಕು. ಇಲ್ಲಿಗೆ ನಮ್ಮ ಗೋವಾ ದೂದ್ಸಾಗರ್ ಟ್ರಿಪ್ಪು ಎಂಡ್ ಮಾಡೋ ಟೈಮ್ ಬಂದಿದೆ. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇಲ್ಲಿಗೆ ಹೋಗ್ತಿದ್ರೆ ಡೆಫಿನೆಟ್ಲಿ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಏನಾದರೂ ಒಂದು ಚಿಕ್ಕ ಹೆಲ್ಪ್ ಆಯಿತು ಈ ವಿಡಿಯೋ ನೋಡಿ ಅಂದ್ರೂ ನನಗೆ ತುಂಬ ಖುಷಿ ಆಗುತ್ತೆ. ಸೊ ನಾನು ನಿಮ್ಮ ಜೊತೆ ನೆಕ್ಸ್ಟು ಒಂದು ಇಂಟರ್ನ್ಯಾಷನಲ್ ಅಡ್ವೆಂಚರ್ ಜೊತೆ ವಾಪಸ್ ಬರ್ತೀನಿ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.